ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಸೇತುಬಂಧ ಸಾಫಲ್ಯ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಾಗಲೇ ನಾವು ಸೇತುಬಂಧ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನು ನೋಡಿದ್ದೇವೆ ಹಿಂದಿನ ವಿಡಿಯೋದಲ್ಲಿ. ಹಾಗಾಗಿ ಇಂದಿನ ದಿನ ಸಾಫಲ್ಯ ಪರೀಕ್ಷೆಯ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಕಲಿಕಾ ಫಲಗಳು 1ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಸರಳ ವಿದ್ಯುತ್ ಮಂಡಲವನ್ನು ರಚಿಸಲು ಬೇಕಾಗುವ ವಿದ್ಯುತ್ ಉಪಕರಣಗಳನ್ನು ಪಟ್ಟಿ ಮಾಡಿ. ಸರಳ ವಿದ್ಯುತ್ ಮಂಡಲ ಅಂದರೆ ಒಂದು ಸರಳ ವಿದ್ಯುತ್ ಮಂಡಲವನ್ನು ರಚಿಸಲು ಬೇಕಾಗ್ತಕ್ಕಂಥ ವಿದ್ಯುತ್ ಉಪಕರಣಗಳು ಯಾವ್ಯಾವ ಅನ್ನೋದನ್ನು ಪಟ್ಟಿ ಮಾಡಬೇಕಾಗ್ತದೆ. ಇನ್ನು ಎರಡನೇ ಪ್ರಶ್ನೆ, ಸ್ಥಾಯಿ ವಿದ್ಯುತ್ ಉಂಟಾಗುವ 2 ಸನ್ನಿವೇಶಗಳನ್ನು ಬರೆಯಿರಿ. ಸ್ಥಾಯಿ ವಿದ್ಯುತ್ ಉಂಟಾಗುವ 2 ಸನ್ನಿವೇಶಗಳನ್ನು ಬರೆಯಿರಿ ಅಂತ ಕೇಳಿರ್ತಾನೆ. ಇನ್ನು ಕಲಿಕಾಫಲ 2ರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಕಾಂತದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಇನ್ನು 2.2ರಲ್ಲಿ ಒಂದು ದಂಡಕಾಂತವನ್ನು ಬರೆದು ಅದಕ್ಕೆ ಕಾಂತೀಯ ಬಲರೇಖೆಗಳನ್ನು ಎಳೆಯಿರಿ ಅಂತ ಕೇಳಿರ್ತಾನೆ. ಇನ್ನು ಕಲಿಕಾಫಲ 3 ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು, ಬೆಳಕಿನ ವಕ್ರೀಭವನ ಉಂಟಾಗುವ 2 ಸನ್ನಿವೇಶಗಳನ್ನು ಬರೆಯಿರಿ ಅಂತ ಕೇಳಿರ್ತಾನೆ. ಹಾಗೆಯೇ ಇನ್ನೊಂದು ಪ್ರಶ್ನೆ, ನಿಮ್ನ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಇನ್ನು ಕಲಿಕಾಫಲ 4ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ವಿದ್ಯುತ್ ಶಕ್ತಿಯನ್ನು ನಾವು ಯಾವ ಸುಲಭ ಶಕ್ತಿಗಳಾಗಿ ಪರಿವರ್ತಿಸಬಹುದು? 2 ಉದಾಹರಣೆಯನ್ನು ಕೊಡಿ. ಇನ್ನು ಎರಡನೇ ಪ್ರಶ್ನೆ, ಪ್ರಚನ ಶಕ್ತಿಯು ಚಲನ ಶಕ್ತಿಯಾಗಿ ಪರಿವರ್ತನೆಯಾಗುವ 2 ನಿದರ್ಶನಗಳನ್ನು ಕೊಡಿ. ನಿದರ್ಶನಗಳು ಅಂದರೆ ಉದಾಹರಣೆಗಳು ಅಂತ, ಓಕೆನಾ. ಇನ್ನು ಕಲಿಕಾಫಲ 5ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪರಮಾಣುವಿನಲ್ಲಿ ಮೂಲಭೂತ ಕಣಗಳು ಹೇಗೆ ವಿತರಣೆಯಾಗಿವೆ? ಇನ್ನು 5.2ರಲ್ಲಿ ಪರಮಾಣು ಸಂಖ್ಯೆ ಎಂದರೇನು, ಅದರ ಸಂಕೇತವನ್ನು ಬರೆಯಿರಿ. ಇನ್ನು ಕಲಿಕಾಫಲ 6ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಯಾವುದಾದರೂ 2 ಭೌತ ಬದಲಾವಣೆಗಳನ್ನು ಪಟ್ಟಿ ಮಾಡಿರಿ ಹಾಗೂ ರಾಸಾಯನಿಕ ಸಂಯೋಗ ಕ್ರಿಯೆಗೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಕೇಳಿರ್ತಾನೆ. ಕಲಿಕಾಫಲ 7, ಲೋಹಗಳ ರಾಸಾಯನಿಕ ಗುಣಗಳನ್ನು ಪಟ್ಟಿ ಮಾಡಿರಿ ಹಾಗೂ ನಮ್ಮ ನಿತ್ಯ ಜೀವನದಲ್ಲಿ ಬಳಸುವ 2 ಅಯಾನಿಕ ಸಂಯುಕ್ತಗಳನ್ನು ಹೆಸರಿಸಿ ಅಂತ ಕೇಳ್ತಾನೆ. ಇನ್ನು ಕಲಿಕಾಫಲ 8ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸಸ್ಯ ಜೀವಕೋಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾನೆ. ಹಾಗೆ 8.2ರಲ್ಲಿ ಸಸ್ಯ ಅಂಗಾಂಶವಾದ ವರ್ಧನ ಅಂಗಾಂಶದ ಕಾರ್ಯವೇನು ಅಂತ ಕೇಳಿರ್ತಾನೆ. ಸುಲಭವಾದಂಥ ಪ್ರಶ್ನೆಗಳು. ಕಲಿಕಾಫಲ 9ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಹುದುಗುವಿಕೆಗೆ ಕಾರಣವಾದ ಸೂಕ್ಷ್ಮಾಣು ಜೀವಿ ಯಾವುದು? ಹಾಗೆ ಸೂಕ್ಷ್ಮಾಣು ಜೀವಿಗಳಿಂದ ನಮಗೆ ಯಾವ ರೀತಿಯ ಉಪಯೋಗಗಳಿವೆ? ಇನ್ನು ಕಲಿಕಾಫಲ 10, ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು? ಮಾನವ ಶ್ವಾಸಾಂಗ ವ್ಯೂಹದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಇವೇನಾಗಿರ್ತಾವ ಅಂದರೆ ಸೇತುಬಂಧ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆಗಳು ಮಾತ್ರ ಆಗಿರ್ತಾವ. ಇನ್ನು ಉತ್ತರಗಳನ್ನು ನೋಡ್ತಾ ಹೋಗೋಣ ಇವಾಗ. ಮೊದಲೇದಾಗಿ ಏನಿದೆ, ಸರಳ ವಿದ್ಯುತ್ ಮಂಡಲವನ್ನು ರಚಿಸಲು ಬೇಕಾಗುವ ವಿದ್ಯುತ್ ಉಪಕರಣಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಒಂದು, ವಾಹಕ ತಂತಿ ಇರಬೇಕು. ಎರಡನೇದು ಸ್ವಿಚ್ ಇರಬೇಕು, ಬಲ್ಬ್ ಇರಬೇಕು ಮತ್ತು ಶುಷ್ಕ ಕೋಶ ಬ್ಯಾಟರಿ ಇರಬೇಕಾಗ್ತದೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಸ್ಥಾಯಿ ವಿದ್ಯುತ್ ಉಂಟಾಗುವ 2 ಸನ್ನಿವೇಶಗಳನ್ನು ಬರೆಯಿರಿ. ಸ್ಥಾಯಿ ವಿದ್ಯುತ್ ಉಂಟಾಗುವ 2 ಸನ್ನಿವೇಶಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ಯಾವ್ಯಾವ ಸನ್ನಿವೇಶ ಅಂದರೆ, ಪ್ಲಾಸ್ಟಿಕ್ ಸ್ಕೇಲನ್ನು ಒಣ ಕೂದಲಿಗೆ ಉಜ್ಜಿ ಕಾಗದದ ಚೂರುಗಳ ಹತ್ತಿರ ತಂದಾಗ ಮತ್ತು ಗಾಳಿ ತುಂಬಿದ 2 ಬಲೂನ್ಗಳನ್ನು ಪರಸ್ಪರ ಉಜ್ಜಿ ಹತ್ತಿರ ತಂದಾಗ ಸ್ಥಾಯಿ ವಿದ್ಯುತ್ ಏನಾಗ್ತದ, ಉಂಟಾಗ್ತದ. ಇನ್ನು ಕಲಿಕಾಫಲ 2ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಕಾಂತದ ಗುಣಗಳನ್ನು ಪಟ್ಟಿ ಮಾಡಿರಿ. ಕಾಂತದ ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ ಹಾಗೂ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತವು ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ ಅನ್ನೋದು ಕಾಂತದ ಗುಣಲಕ್ಷಣಗಳು ಆಗಿರ್ತವೆ. ಇನ್ನು ಒಂದು ದಂಡಕಾಂತವನ್ನು ಬರೆದು ಅದಕ್ಕೆ ಕಾಂತೀಯ ಬಲರೇಖೆಗಳನ್ನು ಎಳೆಯಿರಿ ಅಂತ ಕೇಳಿರ್ತಾನೆ. ದಂಡಕಾಂತ S ಮತ್ತು N ಅಂದರೆ ಸೌತ್ ಮತ್ತು ನಾರ್ತ್ ಪೋಲ್ಗಳಾಗಿ ಇಡ್ತವೆ. ತೂಗಿಬಿಟ್ಟ ಕಾಂತ ಯಾವಾಗಲೂ ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ನಿಲ್ತದೆ. ಅದಕ್ಕೆ ಕಾಂತೀಯ ಬಲರೇಖೆಗಳು ಈ ರೀತಿಯಾಗಿ ಕಂಡು ಬರ್ತವೆ. ಇನ್ನು ಕಲಿಕಾಫಲ 3ರಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳು, ಬೆಳಕಿನ ವಕ್ರೀಭವನದಿಂದ ಉಂಟಾಗುವ 2 ಸನ್ನಿವೇಶಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ಒಂದು, ಕಾಮನವಿಲ್ಲು ಹಾಗೆ ಆಕಾಶ ನೀಲಿ ಬಣ್ಣದಲ್ಲಿ ಕಾಣುವುದು. ಇವೆರಡು ಏನಾಗ್ತಪ್ಪ ಅಂದ್ರೆ ಬೆಳಕಿನ ವಕ್ರೀಭವನದಿಂದ ಉಂಟಾಗ್ತಕ್ಕಂತಹ ವಿದ್ಯಮಾನಗಳಾಗಿರ್ತವೆ. ನಿಮ್ನ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಾನೆ. ನಿಮ್ನ ದರ್ಪಣವು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಇದು ತಪ್ಪಾಗಿದೆ, ಕ್ಷಮೆ ಇರಲಿ. ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಹಾಗೂ
ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಕೊಡುತ್ತದೆ. ಇದು ತಪ್ಪಿದೆ, ಕ್ಷಮೆ ಇರಲಿ, ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ನಾನು. ಸೊ ನಿಮ್ಮ ದರ್ಪಣ ಯಾವಾಗಲೂ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸ್ತದೆ ಮತ್ತು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ನೀಡ್ತದೆ. ಇನ್ನು ಕಲಿಕಾಫಲ 4, ವಿದ್ಯುತ್ ಶಕ್ತಿಯನ್ನು ನಾವು ಯಾವ ಸುಲಭ ಶಕ್ತಿಗಳಾಗಿ ಪರಿವರ್ತಿಸಬಹುದು? 2 ಉದಾಹರಣೆಯನ್ನು ಕೊಡಿ ಅಂತ ಕೇಳ್ತಾನೆ. ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತಿಸಬಹುದು, ಉದಾಹರಣೆಗೆ ವಿದ್ಯುತ್ ಬಲ್ಬ್. ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸಬಹುದು, ಉದಾಹರಣೆಗೆ ವಿದ್ಯುತ್ ಒಲೆ. ಪ್ರಚನ ಶಕ್ತಿಯು ಚಲನ ಶಕ್ತಿಯಾಗಿ ಪರಿವರ್ತನೆಯಾಗುವ 2 ನಿದರ್ಶನಗಳನ್ನು ಕೊಡಿ ಅಂತ ಕೇಳ್ತಾನೆ. ಬಂದೂಕಿನಿಂದ ಹೊರಟ ಗುಂಡು ಹಾಗೂ ಅಣೆಕಟ್ಟುಗಳಿಂದ ಹೊರಬರುತ್ತಿರುವ ನೀರು, ಇದು ಪ್ರಚನ ಶಕ್ತಿಯಾಗಿರ್ತದೆ. ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಏನಾಗ್ತದೆ? ಚಲನ ಶಕ್ತಿಯಾಗಿ ಪರಿವರ್ತನೆಯನ್ನು ಹೊಂದ್ತದೆ. ಇನ್ನು ಕಲಿಕಾಫಲ 5ರಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಪರಮಾಣುವಿನಲ್ಲಿ ಮೂಲಭೂತ ಕಣಗಳು ಹೇಗೆ ವಿತರಣೆಯಾಗಿವೆ? ಪರಮಾಣುವಿನಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಪರಮಾಣುವಿನ ಬೀಜ ಕೇಂದ್ರದಲ್ಲಿದ್ದು ಎಲೆಕ್ಟ್ರಾನ್ಗಳು ಬೀಜ ಕೇಂದ್ರದ ಸುತ್ತ ನಿರ್ದಿಷ್ಟ ಕಕ್ಷೆಯಲ್ಲಿ ಸುತ್ತುತ್ತಿರುತ್ತವೆ. ಇನ್ನು ಮುಂದಿನ ಪ್ರಶ್ನೆ, ಪರಮಾಣು ಸಂಖ್ಯೆ ಎಂದರೇನು? ಅದರ ಸಂಕೇತವನ್ನು ಬರೆಯಿರಿ ಅಂತ ಕೇಳಿರ್ತಾನೆ. ಸೊ ಒಂದು ಪರಮಾಣುವಿನ ಪ್ರೋಟಾನ್ಗಳ ಸಂಖ್ಯೆಯನ್ನು, ಅಂದರೆ ಒಂದು ಪರಮಾಣುವಿನಲ್ಲಿರ್ತಕ್ಕಂಥ ಒಟ್ಟು ಪ್ರೋಟಾನ್ಗಳ ಸಂಖ್ಯೆಯನ್ನು ನಾವು ಪರಮಾಣು ಸಂಖ್ಯೆ ಎಂದು ಕರಿತೇವೆ. ಅದರ ಸಂಕೇತ ಕ್ಯಾಪಿಟಲ್ Z ಆಗಿರ್ತದೆ. ಇನ್ನು ಕಲಿಕಾಫಲ 6, ಯಾವುದಾದ್ರೂ 2 ಭೌತ ಬದಲಾವಣೆಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಕಡ್ಡಿಯನ್ನು ಮುರಿಯುವುದು ಮತ್ತು ನೀರು ಮಂಜುಗಡ್ಡೆಯಾಗುವುದು 2 ಭೌತ ಬದಲಾವಣೆಗಳಾಗಿರ್ತವೆ. ಇನ್ನು ರಾಸಾಯನಿಕ ಸಂಯೋಗಕ್ರಿಯೆಗೆ ಒಂದು ಉದಾಹರಣೆ H2 2H2 + O2 gives H2 2H2O ಆಗಿರ್ತದೆ. ಕಲಿಕಾಫಲ 7, ಲೋಹಗಳ ರಾಸಾಯನಿಕ ಗುಣಗಳನ್ನು ಪಟ್ಟಿ ಮಾಡಿ. ಲೋಹ ವಿದ್ಯುದ್ದನೀಯವಾಗಿರ್ತದೆ, ಅಯಾನಿಕ ಬಂಧವನ್ನು ಹೊಂದಿರ್ತದೆ, ನೀರಿನೊಂದಿಗೆ ವರ್ತಿಸಿ ಆಕ್ಸೈಡ್ ಮತ್ತು ಹೈಡ್ರಾಕ್ಸೈಡನ್ನು ಉಂಟು ಮಾಡ್ತದೆ, ಆಕ್ಸಿಜನ್ನೊಂದಿಗೆ ವರ್ತಿಸಿ ಪ್ರತ್ಯಾಮ್ಲೀಯ ಆಕ್ಸೈಡನ್ನು ಉಂಟು ಮಾಡ್ತದೆ, ಹಾಗೆ ಅಪಕರ್ಷಣಕಾರಿಗಳಂತೆ ವರ್ತಿಸ್ತವೆ. ನಮ್ಮ ನಿತ್ಯ ಜೀವನದಲ್ಲಿ ಬಳಸುವ 2 ಅಯಾನಿಕ ಸಂಯುಕ್ತಗಳನ್ನು ಹೆಸರಿಸಿ ಅಂತ ಇದೆ ಪ್ರಶ್ನೆ. ಮೆಗ್ನೀಷಿಯಂ ಆಕ್ಸೈಡ್ ಒಂದು, ಇನ್ನೊಂದು ಮೆಗ್ನೀಷಿಯಂ ಕ್ಲೋರೈಡ್ ಒಂದು. ಹಾಗೆ NaCl ಹೌದು, ಓಕೆ, NaCl ಕೂಡ ಒಂದು ಸಂಯುಕ್ತ ವಸ್ತು. ಸೊ ಅಡಿಗೆ ಸೋಡಾ, ಕ್ಷಮೆಯಲ್ಲಿ ಅಡಿಗೆ ಉಪ್ಪು ಅಂತ ಕರಿತೇವಲ್ಲ ಅದೇ. ಇನ್ನು ಸಸ್ಯ ಜೀವಕೋಶದ ಚಿತ್ರವನ್ನು ಬರೆಯಿರಿ, ಚಿತ್ರವನ್ನು ಬಿಡಿಸ್ಬೇಕಾಗ್ತದೆ ನೀವು. ಇನ್ನು ಸಸ್ಯ ಅಂಗಾಂಶದ ವರ್ಧನ ಅಂಗಾಂಶದ ಕಾರ್ಯವೇನಂತ ಕೇಳ್ತಾರೆ. ಸಸ್ಯದ ಕಾಂಡ ಮತ್ತು ಬೇರುಗಳ ತುದಿ ಬೆಳವಣಿಗೆಗೆ ಮತ್ತು ಕಾಂಡದ ದಪ್ಪ ಬೆಳವಣಿಗೆಗೆ ವರ್ಧನಾಂಗಾಂಶ ಕಾರಣವಾಗಿರ್ತದೆ. ಯಾಕಪ್ಪ ಅಂದರೆ ವರ್ಧನಾಂಗಾಂಶ ಅನ್ನೋದು ಬೆಳವಣಿಗೆಗೆ ಸಹಕಾರಿಯಾಗಿರ್ತದೆ. ವರ್ಧನಾಂಗಾಂಶದಲ್ಲಿ 3 ವಿಧಗಳು ಇರ್ತವೆ. ಯಾವಪ್ಪ ಅಂದರೆ ಒಂದು ತುದಿ ವರ್ಧನಾಂಗಾಂಶ, ಇನ್ನೊಂದು ಪಾರ್ಶ್ವ ವರ್ಧನಾಂಗಾಂಶ, ಮತ್ತೊಂದು ಅಂತರಗೆಣ್ಣು ವರ್ಧನಾಂಗಾಂಶ ಅಂತ. ಈ 3 ಏನು ಮಾಡ್ತವಪ್ಪ ಅಂದರೆ ಸಸ್ಯದ ಕಾಂಡ ಮತ್ತು ಬೇರುಗಳ ತುದಿ ಬೆಳವಣಿಗೆ ಆಗಿರ್ಬೋದು, ಕಾಂಡದ ದಪ್ಪದ ಬೆಳವಣಿಗೆ ಆಗಿರ್ಬೋದು ಕಾರಣವಾಗಿರ್ತವೆ ಬೆಳವಣಿಗೆಗೆ. ಇನ್ನು 9ನೇ ಕಲಿಕಾಫಲ, ಹುದುಗುವಿಕೆಗೆ ಕಾರಣವಾದ ಸೂಕ್ಷ್ಮಾಣು ಜೀವಿ ಯಾವುದು ಅಂತ ಕೇಳಿರ್ತಾನೆ. ಸೊ ಶಿಲೀಂಧ್ರ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಸೂಕ್ಷ್ಮಾಣು ಜೀವಿಗಳಿಂದ ನಮಗೆ ಯಾವ ರೀತಿಯ ಉಪಯೋಗಗಳಿವೆ? ಸೂಕ್ಷ್ಮಾಣು ಜೀವಿಗಳು ಹಾಲನ್ನು ಮೊಸರಾಗಿಸಲು ಸಹಾಯ ಮಾಡುತ್ತವೆ. ಕೆಲವು ಸೂಕ್ಷ್ಮಾಣು ಜೀವಿಗಳು ಲಸಿಕೆ ತಯಾರಿಸಲು ಸಹಾಯಕವಾಗಿವೆ ಮತ್ತು ಸೂಕ್ಷ್ಮಾಣು ಜೀವಿಗಳು ವಿವಿಧ ಬೇಕರಿ ಉದ್ಯಮಗಳಲ್ಲಿ ಬ್ರೆಡ್ ಮತ್ತು ಕೇಕ್ ತಯಾರಿಕೆಯಲ್ಲಿ ಬಳಸುತ್ತಾರೆ. 10ನೇ ಕಲಿಕಾಫಲ, ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು? ದೇಹದಲ್ಲಿ ಒಂದು ಪರಿಚಲನೆಯನ್ನು ಪೂರ್ತಿ ಮಾಡಲು ರಕ್ತವು 2 ಬಾರಿ ಹೃದಯವನ್ನು ಹಾದು ಹೋಗುತ್ತದೆ. ಇದನ್ನು ಇಮ್ಮಡಿ ಪರಿಚಲನೆ ಎಂದು ಕರೆಯುತ್ತೇವೆ. ಇನ್ನು 10.2 ಕಲಿಕಾಫಲ, ಮಾನವನ ಶ್ವಾಸಾಂಗ ವ್ಯೂಹದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾನೆ. ಸೊ ಅತ್ಯಂತ ಸುಲಭವಾಗಿ ನೀವೇನು ಮಾಡ್ಬೋದು? ಶ್ವಾಸಾಂಗ ವ್ಯೂಹದ ಚಿತ್ರವನ್ನು ಬರೀಬಹುದು. ಓಕೆನಾ? ಸೊ ಇದಾಗಿತ್ತು ಇಂದಿನ ವಿಡಿಯೋ. ಈ ಒಂದು ಸೇತುಬಂಧ ಸಾಫಲ್ಯ ಪರೀಕ್ಷೆಯನ್ನು ನೀವೆಲ್ಲರೂ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಿ ಅಂತ ಭಾವಿಸ್ತೇನೆ. ಸೊ ಎಲ್ಲ ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಸಹಾಯವಾಗ್ತದೆ ಅಂತ ಭಾವಿಸುತ್ತಾ, ಸೊ ಇಲ್ಲಿವರೆಗೂ ನಮ್ಮ ಚಾನಲನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದ ತಿಳಿಸ್ತಾ ಇಲ್ಲಿಗೆ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.